ಅಮೆರಿಕದ ಹೆಮ್ಮೆಯ F-15 ವಿಮಾನವೇನೋ ಇರಾನ್ ಮಣ್ಣಿನಲ್ಲಿ ಹೂತ್ ಹೋಯಿತು. ಆದರೆ ಈಗ ಇಡೀ ವೈಟ್ ಹೌಸ್ ಹುಡುಕ್ತಿರುವ ಆ ಒಬ್ಬ ಪೈಲಟ್ ಎಲ್ಲಿದ್ದಾನೆ? ಜಗತ್ತಿನಾದ್ಯಂತ ಭಯೋತ್ಪಾದಕರನ್ನ ಹಿಡಿಯಲು ಕೋಟಿಗಟ್ಟಲೆ ಬಹುಮಾನ ಘೋಷಿಸ್ತಾ ಇದ್ದ ಅಮೆರಿಕಕ್ಕೆ ಇಂದು ತನ್ನದೇ ಪೈಲಟ್ನ ತಲೆಗೆ ಇರಾನ್ $60,000 ಬೆಲೆ ಕಟ್ಟಿದ್ದು ದೊಡ್ಡ ಅವಮಾನ ಅಲ್ವಾ? ಮಗನಿಗಾಗಿ ಪ್ರಾರ್ಥಿಸಿ ಅಂತ ಬೇಡ್ಕೊಂಡ ಅಮೆರಿಕನ್ ತಾಯಿಗೆ ನಿಮ್ಮ ಮಗ ಟ್ರಂಪ್ ಹತ್ತಿರ ಇರೋದಕ್ಕಿಂತ ನಮ್ಮ ಬಳಿಯೇ ಸುರಕ್ಷಿತ ಅಂತ ಇರಾನ್ ರಾಯಭಾರ ಕಚೇರಿ ತಿರುಗೇಟು ನೀಡಿದ್ದು ಅಮೆರಿಕದ ಅಸಹಾಯಕತೆಯನ್ನ ಬಿಂಬಿಸ್ತಿದೆಯಾ? ಆಡಳಿತ ಬದಲಾವಣೆಯ ದರ್ಪ ಬಿಟ್ಟು ಪೈಲಟ್ ಹುಡುಕೊಡಿ ಅಂತ ಬೇಡುವ ಸ್ಥಿತಿಗೆ ಅಮೆರಿಕ ಬಂದಿದೆ ಅಂತ ಇರಾನ್ ಸ್ಪೀಕರ್ ಘಾಲಿಬಾಫ್ ಮಾಡಿದ ಟ್ವೀಟ್ ಅಮೆರಿಕದ ಗರ್ವಭಂಗಕ್ಕೆ ಸಾಕ್ಷಿನ. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೇನೆ, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೇಡಾರ್ಗಳ ಕಣ್ಣಿಗೂ ಬೀಳದ ಅದೃಶ್ಯ ವಿಮಾನಗಳನ್ನು ಹೊಂದಿದ್ದೇವೆ ಅಂತ ಎದೆಯುಬ್ಬಿಸಿ ಓಡಾಡ್ತಿದ್ದ ಅಮೆರಿಕದ ಅಹಂಕಾರಕ್ಕೆ ಈಗ ಇರಾನ್ನ ಮಣ್ಣಿನಲ್ಲಿ ಭಾರೀ ಪೆಟ್ಟು ಬೀಳ್ತಾ ಇದೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾರೇ ಸೀನಿದ್ರು ಅಲ್ಲಿಗೆ ಪ್ರಜಾಪ್ರಭುತ್ವ ರಕ್ಷಿಸುವ ನೆಪದಲ್ಲಿ ನುಗ್ತಾ ಇದ್ದ ದೊಡ್ಡಣ್ಣನ ದರ್ಪ ಈಗ ಇರಾನ್ನಲ್ಲಿ ಹೂತ್ ಹೋಗ್ತಾ ಇದೆ. ಅಮೆರಿಕದ ಹೆಮ್ಮೆಯ F-15 ಯುದ್ಧ ವಿಮಾನವೊಂದು ಇರಾನ್ನ ದಾಳಿಗೆ ಸಿಲುಕಿ ಪತನಗೊಂಡಿರುವುದು ಕೇವಲ ಒಂದು ತಾಂತ್ರಿಕ ಸೋಲಲ್ಲ, ಬದಲಿಗೆ ಅದು ವಾಷಿಂಗ್ಟನ್ನ ಅತಿ ಆತ್ಮವಿಶ್ವಾಸಕ್ಕೆ ಬಿದ್ದ ದೊಡ್ಡ ಪೆಟ್ಟು. ಯುದ್ಧ ವಿಮಾನವಂತೂ ನೆಲಸಮ ಆಯಿತು, ಆದರೆ ಈಗ ಇಡೀ ಅಮೆರಿಕದ ನಿದ್ದೆಗೆಡಿಸಿರುವುದು ಅದರಲ್ಲಿನ ಪೈಲಟ್ನ ಭವಿಷ್ಯ. ಆ ಒಬ್ಬ ಪೈಲಟ್ನ ಸುತ್ತ ಇಡೀ ವೈಟ್ ಹೌಸ್ ಸುತ್ತಿದೆ ಅಂತಂದ್ರೆ ಅಮೆರಿಕದ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅನ್ನೋದು ಅರ್ಥವಾಗುತ್ತೆ. ರಕ್ಷಣಾ ಕಾರ್ಯಾಚರಣೆಯ ಮೂಲಕ ಒಬ್ಬ ಪೈಲಟ್ನನ್ನ ಹೇಗೋ ಎಳ್ಕೊಂಡು ಬಂದಿರುವ ಅಮೆರಿಕಕ್ಕೆ ಈಗ ಮತ್ತೋರ್ವ ಪೈಲಟ್ ಎಲ್ಲಿದ್ದಾನೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಈ ಪೈಲಟ್ ಯಾರ ಕೈಗೆ ಸಿಗ್ತಾನೆ ಅನ್ನೋದರ ಮೇಲೆ ಕೇವಲ ಯುದ್ಧದ ಫಲಿತಾಂಶ ಮಾತ್ರವಲ್ಲ, ಬದಲಿಗೆ ಡೊನಾಲ್ಡ್ ಟ್ರಂಪ್ ಅವರ ರಾಜಕೀಯ ಅಸ್ತಿತ್ವವೂ ನಿರ್ಧಾರವಾಗಲಿದೆ.